ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಗ್ವಿಲ್ ಅಂದರೆ BS6 ಸ್ಪ್ಲೆಂಡರನ್ನು ಸ್ಪೋಕ್ ವಿಲ್ ಕನ್ವರ್ಟ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಸಂಪೂರ್ಣ ಟಾಪಿಕನ್ನು ಕವರ್ ಮಾಡಿದ್ದೇನೆ. ರಿಯರ್ ಸ್ಪೋಕ್ ವಿಲ್, SD ವಿಲ್, ಫ್ರಂಟ್ ಡಿಸ್ಕ್ ಸೆಟಪ್ ವಿತ್ SD ವಿಲ್ಲನ್ನು ಇಲ್ಲಿ ಕವರ್ ಮಾಡಿದ್ದೇನೆ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಕಂಪ್ಲೀಟಾಗಿ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಎಲ್ಲ ವಿಷಯಗಳನ್ನ ಇದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ನೀವು ನನ್ನ ಹೊಸ ವ್ಯೂವರ್ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಆಪ್ಷನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾನು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದ ಕೊನೆಯಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ರಿಮ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಇದು BS6 ಗಾಡಿಗೆ ನಾವು ಹಬ್ಬನಲ್ಲಿ ಫ್ಯಾಷನ್ ಹಬ್ ಯೂಸ್ ಮಾಡಿದ್ದೇವೆ. ಮತ್ತು 16 ಇಂಚ್ ರಿಮ್ ಆಗಿದೆ, ಮಂಡಪ್ ಅನ್ನೋ ಬ್ರ್ಯಾಂಡ್ ಇದು, SD ರಿಮ್ ಇದು. ಮತ್ತು ಟೈರ್ ಇಲ್ಲಿ ಮೋಟೋಡಿ ಹಾಕಿದ್ದೇವೆ. ಸ್ಪೋಕ್ಸಲ್ಲಿ ಸ್ಪ್ಲೆಂಡರ್ ಫ್ರಂಟ್ ಸ್ಪೋಕ್ಸ್ ಹಾಕಿದ್ದೇವೆ. ಫಿಟ್ಟಿಂಗ್ ಸ್ವಲ್ಪ ಚೇಂಜ್ ಇರ್ತದೆ, ಯಾಕಂದರೆ ಹಬ್ಬ ದೊಡ್ಡದು ಬರ್ತದಲ್ಲ. ನಾರ್ಮಲ್ ಆಗಿ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಚೇಂಜ್ ಮಾಡಿ ಸೆಟ್ ಮಾಡುವಂಥದ್ದು. ಸೊ ಬೇರಿಂಗ್ ಎಲ್ಲ ಹಾಕಿ ಆಗಿದೆ. ಈ ಕಡೆ ನೋಡ್ಬೋದು, ಈ ರಬ್ಬರನ್ನು ಹಾಕಬೇಕಾಗ್ತದೆ. ಸೊ ರಿಯರಿಗೆ ನಾವು ಈ ರೀತಿಯ ಸೆಟಪ್ ಮಾಡ್ತಾ ಇದ್ದೇವೆ. ಫ್ಯಾಷನ್ ಹಬ್ ಡೈರೆಕ್ಟ್ ಸೆಟ್ ಆಗ್ತದೆ BS6 ಗಾಡಿಗೆ. ಮತ್ತು ಇದಕ್ಕೆ ಲೈನರ್ ಮತ್ತು ಇಲ್ಲಿ ಡ್ರಮ್ ಪ್ಲೇಟ್ ಕೂಡ ಅಷ್ಟೇ. ಇದು ಗಾಡಿಯಲ್ಲಿ ಬಂದಿರುವಂಥ ಒರಿಜಿನಲ್. ಇದು ಇದಕ್ಕೆ ಡೈರೆಕ್ಟ್ ಸೆಟ್ ಆಗ್ತದೆ. ಇರ್ಬೋದು, ಲೈನರ್ ಎಲ್ಲ ಅದು ಡೈರೆಕ್ಟ್ ಸೆಟ್ ಆಗ್ತದೆ ಇದಕ್ಕೆ. ನಮಗೆ ಮ್ಯಾಗ್ವಿಲಲ್ಲಿ ಯಾವುದು ಬಂದಿತ್ತು ಅದೇ ಇದು. ಇಲ್ಲಿ ಬೇರಿಂಗ್ ಹಾಕೋ ಮುಂಚೆ ಇಲ್ಲಿ ಒಳಗೆ ಸ್ಪೇಸರ್ ಕೂಡ ಹಾಕಬೇಕು. ಇದರ ಒಳಗೆ ಒಂದು ಸ್ಪೇಸರ್ ಬರ್ತದೆ, ಹಾಕಿ ನಂತರ ಬೇರಿಂಗ್ ಸೆಟ್ ಮಾಡುವಂಥದ್ದು. ಈಗ ಡೈರೆಕ್ಟ್ ಗಾಡಿಗೆ ಫಿಟ್ ಮಾಡುವ. BS6 ಸ್ಪ್ಲೆಂಡರ್ಗೆ SD ವಿಲ್ ಹಾಕುವಾಗ ಡ್ರಮ್ ಒಂದು ಪ್ಯಾಷನ್ ಆಗಬೇಕು. ಪ್ಯಾಷನ್ ಆದರೆ ಇದಕ್ಕೆ ಡೈರೆಕ್ಟ್ ಸೆಟ್ ಆಗ್ತದೆ. ಓಲ್ಡ್ ಸ್ಪ್ಲೆಂಡರ್ಗೆ ಸೆಟ್ ಆಗ್ತದೆ, ಬಟ್ ಅದು ಸೆಟ್ ಮಾಡಬೇಕಿದ್ರೆ ನಾವು ಇದನ್ನು ಚೇಂಜ್ ಮಾಡಬೇಕಾಗ್ತದೆ. ಇದನ್ನು ಚೇಂಜ್ ಮಾಡಿ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಬೇಕು. ಜೊತೆಗೆ ಡ್ರಮ್ ಪ್ಲೇಟ್ ಅಂದರೆ ನಾವು ಲೈನರ್ ಹಾಕ್ತೀವಲ್ಲ, ಸೊ ಆ ಪ್ಲೇಟನ್ನು ನಾವು ಚೇಂಜ್ ಮಾಡಬೇಕಾಗ್ತದೆ. ಅಂದರೆ ಓಲ್ಡ್ ಸ್ಪ್ಲೆಂಡರ್ದೇ ಹಾಕಬೇಕು. ಬಟ್ ಪ್ಯಾಷನ್ ಇದು ಹಾಕಿದರೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ಬರೀ ಒಂದು ಡ್ರಮ್ಮನ್ನು ಮಾತ್ರ ಒಂದು ಚೇಂಜ್ ಮಾಡಿದರೆ ಆಯಿತು, ಬೇರೆಲ್ಲ ಡೈರೆಕ್ಟ್ ಸೆಟ್ ಆಗ್ತದೆ. ಇದೆಲ್ಲ ಡೈರೆಕ್ಟ್ ಆಗ್ತದೆ. ಮತ್ತು ರಬ್ಬರು ಎಲ್ಲ ಅದೇ ಹಿಂಗೆಲ್ಲ ಫಿನಿಶ್ ಆಗಿದೆ. ಸೊ ಡ್ರಮ್ಮು ಆಲ್ರೆಡಿ ಹೇಳಿರುವ ಹಾಗೆ ಡೈರೆಕ್ಟ್ ಸೆಟ್ ಆಗ್ತದೆ. ಇಲ್ಲಿ ಡ್ರಮ್ ಪ್ಲೇಟ್ ಕೂಡ ಹಾಗೆ ಡೈರೆಕ್ಟ್ ಸೆಟ್ ಆಗ್ತದೆ. ಇವನ್ ಒಂದು ಸ್ಪೇಸರ್ ಕೂಡ ಡೈರೆಕ್ಟ್ ಸೆಟ್ ಆಗ್ತದೆ. ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ಮು, ಬ್ರೇಕ್ ಜಾಮು ಏನಿಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಅಂತ ಇರ್ಬೋದು. ಬ್ರೇಕಿಂಗ್ ಕೂಡ ಹಾಗೆ ಪರ್ಫೆಕ್ಟ್ ಆಗಿದೆ. ಸೊ ಇದಿಷ್ಟು ರಿಯರ್ SD ವೀಲ್ ಫಿಟ್ಟಿಂಗ್ ಬಗ್ಗೆ. ಇದು ನೋಡಿ, ಇದು ಶೈನಿನ ಹಬ್ ಇದು. ಅದಕ್ಕೆ ನಾವಿಲ್ಲಿ SD ರಿಮ್ ಸೆಟಪ್ ಮಾಡಿದೆ. ಇದು ಫ್ರಂಟಿಗೆ ಡಿಸ್ಕ್ ಸೆಟ್ಟಿಗೆ ಮಾಡಿರುವಂಥದ್ದು BS6 ಸ್ಪ್ಲೆಂಡರ್ ಇದು. ಇದಕ್ಕೆ ನಾವಿವಾಗ ಇಲ್ಲಿ ನೋಡ್ತಾ ಇರ್ಬೋದು, RS 200ನ ಪ್ಲೇಟನ್ನು ಫಿಟ್ ಮಾಡಬೇಕು. ಫಿಟ್ ಮಾಡುವಾಗ ಇದಕ್ಕೆ ಡೈರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ, ಏನಾದರೂ ಆಲ್ಟ್ರೇಷನ್ ಮಾಡಿ ಸೆಟ್ ಮಾಡಬೇಕಾಗ್ತದೆ. ಇದು ಪಲ್ಸರಿನ ಹಬ್ಬಿಗೆ ಆದರೆ ಇದು ಡೈರೆಕ್ಟ್ ಸೆಟ್ ಆಗ್ತದೆ. ನಿಮಗೆ ಸೈಡ್ಗೆ ಇಮೇಜ್ ಹಾಕಿರ್ತೇನೆ, ನೀವು ನೋಡ್ತಾ ಇರ್ಬೋದು ಪಲ್ಸರಿನ ಹಬ್ಬಿಗೆ. ಬಟ್ ಇದಕ್ಕೆ ನಾವು ಫಿಟ್ ಮಾಡುವಾಗ ಇಲ್ಲಿ ಯಾವುದೇ ಹೋಲ್ಸ್ಗಳು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅದರಿಂದ ನಾವು ಏನಾದರೂ ಒಂದು ಆಲ್ಟ್ರೇಷನ್ ಮಾಡಬೇಕಾಗ್ತದೆ ಸೆಟ್ ಮಾಡಬೇಕಿದ್ರೆ. ಇಲ್ಲಿ ನಾನೊಂದು ಮೆಥಡನ್ನು ಯೂಸ್ ಮಾಡಿದ್ದೇನೆ. ಏನಪ್ಪ ಅಂತ ಹೇಳಿದರೆ, ತುಂಬ ಸ್ಟ್ರಾಂಗ್ ಇರೋ ಪ್ಲೇಟ್ ಆಗಿರೋದ್ರಿಂದ ನಾವು ಇಲ್ಲಿಗೆ ಒಂದು ಎಕ್ಸ್ಟ್ರಾ ಹೋಲ್ ತೆಗೆಯುವಂಥ ಪ್ಲ್ಯಾನಿಂಗ್ ಇದೆ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇದರ ಡಿಸ್ಕ್ ಪ್ಲೇಟ್ ನೋಡಿ, ಈ ಟೈಪ್ನ ಡಿಸ್ಕ್ ಪ್ಲೇಟ್ ಬರ್ತದೆ. ಇದಿಲ್ಲಿ ಡೈರೆಕ್ಟ್ ಸೆಟ್ ಆಗ್ತದೆ ನೋಡಿ, ನೋಡ್ತಾ ಇದ್ದೀರಲ್ಲ, ಹೋಲ್ ಮ್ಯಾಚಿಂಗ್ ಇದೆ. ಇದು ಇದರದಾದ ಕಾರಣ ಅದಕ್ಕೆ ಕರೆಕ್ಟಾಗಿ ಇರ್ತದೆ. ಮತ್ತು ನಾವಿಲ್ಲಿ ಇದನ್ನು ಫಿಟ್ ಮಾಡುವಾಗ ಕೂಡ ಅದೇ ಹೋಲಿಗೆ ಫಿಟ್ ಮಾಡಬೇಕಾಗ್ತದೆ. ಅಂದರೆ ಈ ಹೋಲಿಗೆ ನಾವು ಸೆಟ್ ಆಗೋ ರೀತಿ ಮಾಡಬೇಕಾಗ್ತದೆ. ಬಟ್ ಇದನ್ನು ಯಾವ ರೀತಿ ಮ್ಯಾಚಿಂಗ್ ಮಾಡಿದರೂ ಕೂಡ ಸೆಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಪ್ಲ್ಯಾನಿಂಗ್ ಏನಪ್ಪ ಅಂತ ಹೇಳಿದರೆ, ನೋಡಿ ಈ ರೀತಿ ಸೆಟ್ ಮಾಡೋದು. ಇಲ್ಲೊಂದು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಿಗೆ ಒಂದು ಹೋಲ್ ತೆಗೆಯೋದು ಎಲ್ಲ ಕಡೆ. ಇದರಲ್ಲಿ 6 ಹೋಲ್ ಬರ್ತದೆ, 6 ಬೋಲ್ಟ್ಗಳು ಬರ್ತದೆ. ಸೊ ಅಲ್ಲಿಗೆ ಕರೆಕ್ಟಾಗಿ ನಾವು ಹೋಲ್ ತೆಗೆದು 10 ನಂಬರಿನ 10 ಅಥವಾ ಮೋಸ್ಟ್ಲಿ ಇದು 11 ನಂಬರ್ ಅಂತ ಕಾಣಿಸುತ್ತೆ, ಇದೆ ಅಲನ್ ಕೀ ಇದು. ಈ ಬೋಲ್ಟನ್ನು ಹಾಕುವಂಥದ್ದು. ನಾವು ಬೋಲ್ಟನ್ನು ಚೇಂಜ್ ಮಾಡಬೇಕಾಗ್ತದೆ, ಯಾಕಂತೇಳಿ ಇದನ್ನು ಹಾಕಲಿಕ್ಕೆ ಸ್ವಲ್ಪ ಕಷ್ಟ. ಇದರ ಇಲ್ಲಿ ನೋಡಿ, ಒಂದು ಪ್ಯಾಟರ್ನ್ ಇಲ್ಲಿ ದೊಡ್ಡದಿದೆ. ಅಷ್ಟು ದೊಡ್ಡ ಹೋಲ್ ಎಲ್ಲ ತೆಗೆಯೋದು ಬೇಡ ಇಲ್ಲಿಗೆ. ಇಷ್ಟೇ ಥ್ರೆಡ್ಡಿನಷ್ಟು ದೊಡ್ಡ ಹೋಲ್ ತೆಗೆದ್ರೆ ಸಾಕು. ಸೊ ಹಾಗೆ ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿ ಈ ಸೈಡ್ ಮಾರ್ಕ್ ಮಾಡಿದ್ದೇನೆ ನೋಡಿ. ಈಗ ನಾವು ಹೋಲನ್ನು ತೆಗಿಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಇಷ್ಟು ಗ್ಯಾಪ್ ಇದೆ. ಏನು ಅಷ್ಟೇ ದೊಡ್ಡ ಎಫೆಕ್ಟ್ ಬೀಳಲ್ಲ ಅನಿಸುತ್ತೆ, ತುಂಬ ಸ್ಟ್ರಾಂಗ್ ಇರೋ ಪ್ಲೇಟ್ ಆದ್ದರಿಂದ. ಬೇರೆ ಇನ್ನೊಂದು ಮೆಥಡ್ ಏನಪ್ಪ ಅಂತ ಹೇಳಿದರೆ, ಇದಕ್ಕೆ ಜಸ್ಟ್ ಈ ಅಡಾಪ್ಟರನ್ನು ಚೇಂಜ್ ಮಾಡಬೇಕು. ಅಡಾಪ್ಟರ್ನ ಲೇತಲ್ಲಿ ಮಾಡಿಸಬೇಕು.
ಇಲ್ಲಿ ಅದರ ಅವೈಲೇಬಿಲಿಟಿ ಕಡಿಮೆ ಇದೆ, ಕಷ್ಟ ಆಗ್ತಾ ಇದೆ. ಇಲ್ಲಿಂದ ತುಂಬ ದೂರ ಹೋಗಬೇಕು, ಮತ್ತು ಅವರು ಮಾಡಿಕೊಟ್ಟವರು ಪರ್ಫೆಕ್ಟಾಗಿ ಮಾಡಿಕೊಡಬೇಕು. ಸ್ವಲ್ಪ ಡಿಫರೆನ್ಸ್ ಆದ್ರೂ ಕೂಡ ಇಲ್ಲಿ ಡಿಸ್ಪ್ಲೇಟ್ ಬೆಂಡ್ ಬರ್ತದೆ, ಬ್ರೇಕ್ ಜಾಮ್ ಬರ್ತದೆ. ಸೊ ಆ ರಿಸ್ಕ್ ಬೇಡ ಅಂತೇಳಿ ನಾನಿಲ್ಲಿ ಒಂದು 6 ಹೋಲುಗಳನ್ನು ತೆಗೆದು ಇದಕ್ಕೆ ಸೆಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಡಿಸ್ಕ್ ಪ್ಲೇಟ್ ಹೋಲ್ ಮಾಡಲಿಕ್ಕೆ ಅಂತ ಹೇಳಿ ವೆಲ್ಡಿಂಗ್ ಶಾಪಿಗೆ ಬಂದಿದ್ದೇನೆ. ಜೊತೆಗೆ ಇಲ್ಲಿ ಆಫ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಅಲ್ಲಿ ಒಂದು ಸಣ್ಣ ಗ್ರೂವ್ ಬರ್ತದೆ, ಅಂದರೆ ಡಿಸ್ಕ್ ಪ್ಲೇಟ್ ಸ್ಟಾಕ್ ಡಿಸ್ಕ್ ಪ್ಲೇಟ್ ಇರ್ತಲ್ಲ, ಅದಕ್ಕೆ ಸೆಟ್ ಆಗಿ ಕೂರ್ಲಿಕ್ಕೆ ಒಂದು ಸಣ್ಣ ಗ್ರೂವ್ ಬರ್ತದೆ. ಸೊ ಅದನ್ನು ನಾನು ತೆಗಿತಾ ಇದ್ದೇನೆ. ಯಾಕೆಂತ ನಿಮಗೆ ಅದನ್ನು ಡಿಸ್ಕ್ ಪ್ಲೇಟನ್ನು ಸೆಟ್ ಮಾಡುವಾಗ ಗೊತ್ತಾಗ್ತದೆ. ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿ ಪಂಚ್ ಮಾಡ್ಕೊಂಡು ಬಂದಿದ್ದೇನೆ. ಸೊ 6 ಹೋಲ್ ಹಾಕಬೇಕಾಗ್ತದೆ. ಮತ್ತು ಅದಕ್ಕೆ ನೋಡಿ ಇಲ್ಲಿ 13 ನಂಬರಿನ ಬೋಲ್ಟನ್ನು ಹಾಕಲಿಕ್ಕೆ ಇದೆ. ಒಳ್ಳೆ ಕ್ವಾಲಿಟಿಯ ಬೋಲ್ಟ್ ಇದು, ನಾರ್ಮಲ್ ಬೋಲ್ಟ್ ಅಲ್ಲ. ಮತ್ತು ಇದು ನೋಡ್ತಾ ಇರ್ಬೋದು, ಆಫ್ ಅನ್ನು ಗ್ರೈಂಡ್ ಮಾಡಿದ್ದೇನೆ. ನೋಡಿ ಈ ರೀತಿಯಾಗಿ ಇಟ್ಟಾಗ ಕರೆಕ್ಟಾಗಿ ಅದಕ್ಕೆ ಸೆಟ್ ಆಗಬೇಕು ಅಂತೇಳಿ ಗ್ರೈಂಡ್ ಮಾಡಿದ್ದು. ಸೊ ಆ ಗ್ರೂವ್ ಇದ್ದರೆ ಆ ಡಿಸ್ಕ್ ಪ್ಲೇಟ್ ಮತ್ತು ಆಫ್ ಅಬ್ಬಿಗೆ ಒಂದು ಸಣ್ಣ ಒಂದು ಗ್ಯಾಪಲ್ಲಿ ಇರ್ತದೆ. ಸೊ ಗ್ರೈಂಡ್ ಮಾಡಿದರೆ ಕರೆಕ್ಟಾಗಿ ಸೆಟ್ಟಾಗಿ ಕೂರ್ತದೆ ಅದಕ್ಕೆ. ಸೊ ಇಲ್ಲಿ ಹೋಲ್ ಮಾಡೋ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ಡಿಸ್ಕ್ ಪ್ಲೇಟನ್ನು ಲೆವೆಲ್ ಪ್ಯಾಟರ್ನಲ್ಲಿ ಇಟ್ಕೊಳ್ಬೇಕು, ಸ್ವಲ್ಪ ಆಚೀಚೆಲ್ಲ ಕ್ರಾಸ್ ಎಲ್ಲ ಆಗಬಾರ್ದು ಅದು. ಸೊ ಆ್ಯಕ್ಚುಲಿ ಇದು ಲೇತ್ ಮೆಷಿನಲ್ಲಿ ಮಾಡಬೇಕು, ಇಲ್ಲಿ ಅದರ ಅವೈಲೇಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಗ್ರೈಂಡಿಂಗ್ ಮೆಷಿನಲ್ಲೇ ಮಾಡ್ತಾ ಇದ್ದೇವೆ. ಸೊ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಪ್ಲೇಟ್, ಸ್ವಲ್ಪ ಇದಕ್ಕೆ ಹೆವಿ ಮೆಷಿನ್ ಬೇಕಾಗ್ತದೆ. ಸೊ ಮಾಡಿ ಕೊಡ್ತೇನೆ ಅಂತ ಹೇಳಿದರು, ಅದಕ್ಕೆ ಅವರ ಮೇಲಿನ ವಿಶ್ವಾಸದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಏನು ಪ್ರಾಬ್ಲಮ್ ಆಗಲಿಕ್ಕೆ ಇಲ್ಲ ಅಂತೇಳಿ. ತುಂಬ ಸೆನ್ಸಿಟಿವ್ ವರ್ಕ್ ಇದು, ಸ್ವಲ್ಪ ಮಿಸ್ ಆದ್ರೂ ಕೂಡ ಡಿಸ್ಕ್ ಪ್ಲೇಟೇ ವೇಸ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದಕ್ಕೋಸ್ಕರ ನಾನೇ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಕಿನ ಮಿಡ್ಲಿಗೆ ಪಂಚ್ ಮಾಡಿಕೊಂಡು ಹೋಗಿದ್ದು. ಯಾಕಂತ ಹೇಳಿದರೆ ಆ ಬಿಟ್ಟು ಕೂರುದು ಸ್ವಲ್ಪ ಆಚೆ ಈಚೆ ಜಾರಿದ್ರೂ ಕೂಡ ಹೋಲ್ ಡಿಫರೆನ್ಸ್ ಆಗ್ತದೆ. ಅದಕ್ಕೋಸ್ಕರ ಸೊ 6 ಹೋಲನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಓವರ್ ಹೀಟ್ ಆಗೋದಕ್ಕೆ ಬಿಟ್ಟು ಹೋಗೋದಕ್ಕೆ ಇಲ್ಲಿ ನೀರನ್ನು ಹಾಕಲಿಕ್ಕೆ ನನ್ನಲ್ಲಿ ಹೇಳಿದರು. ಸೊ ಸಣ್ಣ ಒಂದು ಕೆಲಸ ನನ್ನಿಂದ ಅವರಿಗೆ ಹೆಲ್ಪ್. ಹೋಲೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಮೆಷಿನಿಗೆ ಇಟ್ಟು ಹೋಲ್ ಮಾಡಿದ್ದು ನೋಡ್ತಾ ಇರ್ಬೋದು. ಸ್ವಲ್ಪ ಇಲ್ಲಿ ಗ್ರೈಂಡ್ ಮಾಡಿದ್ದಕ್ಕೆ ಪೇಂಟ್ ಹೊಡೆದೆ. ಸೊ ಅಷ್ಟಕ್ಕೆ ಕ್ಲೀನ್ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಅಲೈನ್ ಕರೆಕ್ಟ್ ಆಗಿದೆ, ಎಲ್ಲ ಹೋಲ್ಗಳು ಕರೆಕ್ಟ್ ಪರ್ಫೆಕ್ಟಾಗಿ ಆಗಿದೆ. ಇದು ನಾವು ಇದರಲ್ಲಿ ಮಾಡುವಂಥ ಆಲ್ಟ್ರೇಷನ್. ಮತ್ತು ನೀವು ಇದನ್ನು ನೋಡಿದ್ದೀರಿ ಆಲ್ರೆಡಿ, ಗ್ರೈಂಡ್ ಮಾಡಿ ಇಲ್ಲೊಂದು ಚಡಿ ಬಂದಿರ್ತದೆ. ಸೊ ಅದನ್ನು ಗ್ರೈಂಡ್ ಮಾಡಿ ತೆಗೆದಿದೆ, ಯಾಕಂದರೆ ಪ್ಲೇಟ್ ಕರೆಕ್ಟಾಗಿ ಸೆಟ್ಟಾಗಿ ಕೂರ್ಲಿ ಅಂತ. ಇದಕ್ಕೆ ನಾವು ಈ ರೀತಿಯ ಬೋಲ್ಟನ್ನು ಹಾಕ್ತಾ ಇದ್ದೇವೆ. ಇದು ನೋಡ್ತಾ ಇರ್ಬೋದು, ಸೆಟ್ ಆಗ್ತದೆ ಕರೆಕ್ಟಾಗಿ. ಇದಕ್ಕೆ ವಾಷರ್ನ ಹಾಕಿ ಹಾಕುವ. ಪ್ಲೇಟ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಇವಾಗ ನಾವು ಕ್ಯಾಲಿಪರ್ ಸೆಟ್ ಮಾಡಿದ್ದೇನೆ, ಬಟ್ ಇಲ್ಲಿಗೊಂದು ಸ್ಟೇ ರೆಡಿ ಮಾಡಬೇಕು. ಯಾಕಂತ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ದೊಡ್ಡ ಪ್ಲೇಟ್ ಆದ ಕಾರಣ ಈ ಕ್ಯಾಲಿಪರ್ ಸ್ವಲ್ಪ ಈಚೆ ಬರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಬೇಕಲ್ಲ, ಅದಕ್ಕೆ ನಾವು ಸ್ಟೇಯನ್ನು ರೆಡಿ ಮಾಡುವಂಥದ್ದು. ಅದಕ್ಕೊಂದು ರೆಡಿ ಮಾಡಿಕೊಂಡಿದ್ದೇನೆ ಅದರ ಮೌಲ್ಡನ್ನು. ಈ ರೀತಿ ಶೇಪ್ ಬೇಕು, ಅದಕ್ಕೆ 4 ಹೋಲ್ ಆಗಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸೆಟ್ಟಾಗಿ ಕೂರ್ತದೆ ಅಂತ. ನೋಡಿ ಈ ರೀತಿ ಕೂರ್ತದೆ ಅದು ಸ್ಟೇ. ಸಿಂಪಲ್ ಏನಲ್ಲ, ಸ್ವಲ್ಪ ಕಷ್ಟನೇ ಇದೆ. ಮತ್ತು ಈ ಕ್ಯಾಲಿಪರನ್ನು ಇಲ್ಲಿ ನಾವು ಸೆಟ್ ಮಾಡುವಾಗ ಕೂಡ ಅಷ್ಟೇ, ಈ ಡಿಸ್ಕ್ ಪ್ಲೇಟ್ ಅದಕ್ಕೆ ಟಚ್ ಆಗೋ ರೀತಿ ಇರಬಾರ್ದು. ಸ್ವಲ್ಪ ಗ್ಯಾಪ್ ಇರಬೇಕು, ತುಂಬ ಗ್ಯಾಪ್ ಇದ್ರೂ ಆಗಲ್ಲ, ಸಣ್ಣ ಗ್ಯಾಪ್ ಇಟ್ಟು ಆ ರೀತಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಲಿಪರನ್ನು ಇಲ್ಲಿ ಜಾಮ್ ಮಾಡಿದ್ದೇನೆ. ಜಾಮ್ ಇಲ್ಲಾಂದರೆ ಇದು ಆಚೀಚೆ ಹೋಗ್ತದಲ್ಲ ಮಾರ್ಕ್ ಮಾಡುವಾಗ, ಅದಕ್ಕೆ ಈಗ ಟೈಟ್ ಉಂಟಿದು. ಇದು ಮತ್ತೆ ವೆಲ್ಡಿಂಗ್ ಶಾಪಲ್ಲಿ ಆಗುವಂಥ ಕೆಲಸ. ಅಂದರೆ ಸ್ಟೇಯನ್ನು ರೆಡಿ ಮಾಡಬೇಕು. ಮತ್ತು ಅಲ್ಲಿಗೆ ಬಂದಿದ್ದೇನೆ. ಈ ರೀತಿಯ ಒಂದು ಮೆಟಲ್ನ ಪೀಸನ್ನು ತೆಗೆದುಕೊಂಡು ಅದಕ್ಕೆ ನಾನು ರೆಡಿ ಮಾಡಿಕೊಂಡು ಬಂದಿರುವಂಥ ಮೌಲ್ಡನ್ನು ಅದಕ್ಕೆ ಇಟ್ಟು ಮಾರ್ಕ್ ಮಾಡಿ ಫಸ್ಟಿಗೆ ಅವರು ಹೋಲ್ ಮಾಡಿಕೊಂಡ್ರು. ಯಾಕಂತೇಳಿ ಸಣ್ಣ ಪೀಸನ್ನು ಇಟ್ಕೊಂಡು ಹೋಲ್ ಮಾಡಲಿಕ್ಕೆ ಕಷ್ಟ ಅಲ್ವಾ.
ಅದಕ್ಕೆ ಈ ದೊಡ್ಡ ಪೀಸಿಗೆ ಹೋಲ್ ಮಾಡಿ ನಂತರ ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ತೇನೆ ಅಂತ ಹೇಳಿದರು. ಸೊ ಇದು ಈಗ ವರ್ಕ್ ಪ್ರೋಸೆಸ್ಸಲ್ಲಿದೆ. ಇಲ್ಲಿ ಒಂದು ಸಣ್ಣ ಆಲ್ಟ್ರೇಷನ್ ಇದೆ. 2 ಮಾತ್ರ ನಾರ್ಮಲ್ ಹೋಲ್ ಆಗಿರ್ತದೆ, ಮತ್ತೆ 2 ಥ್ರೆಡ್ಡಿಂಗ್ ಹೋಲ್ ಆಗಿರ್ತದೆ. ಯಾಕಂತ ನಿಮಗೆ ಫಿಟ್ ಮಾಡುವಾಗ ಅರ್ಥ ಆಗ್ತದೆ. ಈಗ ಕಟ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದರು. ಅದನ್ನು ನಾನು ರೆಡಿ ಮಾಡಿಕೊಂಡು ಬಂದಿರುವಂತಹ ಆ ರಟ್ಟಿನ ಪೀಸ್ ಇದೆ ಅಲ್ಲ, ನನಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾನು ಅದನ್ನು ಮಾಡಿಕೊಂಡು ರಟ್ಟಿನ ಪೀಸನ್ನು ರೆಡಿ ಮಾಡಿಕೊಂಡು ಬಂದಿರುವಂಥದ್ದು. ಸೊ ಅದನ್ನು ಇಟ್ಟಿಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ನಂತರ ನೋಡುವ. ನೋಡ್ತಾ ಇರ್ಬೋದು, ಇದು ನಾನು 2 ಹೋಲು ನಾರ್ಮಲ್ ಹೋಲು ಮತ್ತು 2 ಹೋಲು ಥ್ರೆಡ್ಡಿಂಗ್ ಹೋಲು ಅಂತ ಹೇಳಿದಲ್ಲ. ಸೊ ಆ ಥ್ರೆಡ್ಡಿಂಗ್ ಹೋಲನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿ ಥ್ರೆಡ್ ಮಾಡೋರು ಯಾರು ಇಲ್ಲ ಹತ್ತಿರದಲ್ಲಿ. ನಮಗೆ ತುಂಬ ದೂರ ಒಂದು 45 ಕಿಲೋಮೀಟರ್ ಹೋಗಬೇಕಾಗ್ತದೆ ಥ್ರೆಡ್ಡಿಂಗ್ ಮಾಡಬೇಕಿದ್ರೆ. ಸೊ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ಆ 2 ಹೋಲನ್ನು ದೊಡ್ಡ ಮಾಡಿಕೊಂಡು ಅದಕ್ಕೆ ನಾವು ಇಲ್ಲಿ 12 ನಂಬರಿನ ನಟ್ಟನ್ನು ಇಟ್ಟು ವೆಲ್ಡ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ 12 ನಂಬರಿನ ಬೋಲ್ಟ್ ಕರೆಕ್ಟಾಗಿ ಸೆಟ್ ಆಗಿ ಕೂರ್ತದೆ. ಅಂದರೆ ಅದು ಥ್ರೆಡ್ ಮಾಡಿದ ರೀತಿಯೇ ಕಾಣ್ತದೆ. ನಿಮಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನಾನು. ಸ್ಪ್ಲೆಂಡರ್ಗೆ RTR ಪ್ಲೇಟನ್ನು ಫಿಟ್ ಮಾಡುವಾಗ ಅದರ ಸ್ಟೇಗೂ ಕೂಡ ಇದೇ ರೀತಿಯ ಒಂದು ಮೆಥಡನ್ನು ಯೂಸ್ ಮಾಡಿರುವಂಥದ್ದು. ಸೊ ಇದನ್ನು ವೆಲ್ಡ್ ಮಾಡಿ, ನಟ್ಟನ್ನು ವೆಲ್ಡ್ ಮಾಡಿ ಚೆಂದ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಪೇಂಟನ್ನು ಹೊಡೆದಿದ್ದೇನೆ. ಯಾಕಂತ ಹೇಳಿದರೆ ಪೇಂಟ್ ಹೊಡೆಯೋದಿದ್ರೆ ಅದು ರಸ್ಟ್ ಬರ್ತದೆ. ಅದು ಎಷ್ಟಾದರೂ ಮೆಟಲ್ ಅಲ್ವಾ, ಮತ್ತು ಹೀಟ್ ಆದರೆ ಅದು ಬೇಗನೆ ರಸ್ಟ್ ಬರ್ತದೆ. ಒಳ್ಳೆ ಚೆಂದ ಮಾಡಿ ಕೊಡ್ತಾರೆ. ನನ್ನ ಶಾಪಿನ ಹತ್ತಿರನೇ ಇರುವುದು ಇವರದ್ದು ವೆಲ್ಡಿಂಗ್ ಶಾಪ್. ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಆಯಿತಾ, ನಾವು ಹೇಳಿದಾಗೆ ಮಾಡ್ತಾರೆ. ನಾವು ಸ್ವಲ್ಪ ಅವರಿಗೆ ಹೇಳಿಕೊಡ್ಬೇಕು ಈ ರೀತಿ ಮಾಡಬೇಕು ಅಂತ. ಅವರಿಗೆ ಈ ಆಟೋಮೊಬೈಲ್ ಫೀಲ್ಡ್, ಇಂಥ ಮಾಡಿಫಿಕೇಷನ್ ಫೀಲ್ಡೆಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ. ಬಟ್ ನಾವು ಕರೆಕ್ಟಾಗಿ ಹೇಳಿಕೊಟ್ರೆ ಅವ್ರು ಮಾಡ್ತಾರೆ. ಸ್ವಲ್ಪ ನಮಗೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಮಾಡುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೆ ಆವಾಗಲೇ ಹೇಳಲಿಕ್ಕೆ ಆಗ್ತದೆ. ಅದನ್ನು ಆಗಲೇ ಸರಿಪಡಿಸ್ಕೊಳ್ಬೋದು. ನಮ್ಮ ಸ್ಟೇ ರೆಡಿ ಆಗಿದೆ. ಒಳ್ಳೆ ಚೆನ್ನಾಗಿ ಪೈಂಟ್ ಹೊಡೆದು ತೋರಿಸ್ತಾ ಇದ್ದೇನೆ. 2 ಕೋಟಿಂಗ್ ಪೈಂಟ್ ಆದ ಕಾರಣ ಡ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿಯಿತು. ನೋಡ್ತಾ ಇರ್ಬೋದು, ಇಲ್ಲಿಗೆ ನಟ್ಟನ್ನು ವೆಲ್ಡ್ ಮಾಡಿರುವಂಥದ್ದು ಕರೆಕ್ಟಾಗಿ ಥ್ರೆಡ್ ಮಾಡಿದ ರೀತಿ ಇದೆ. ಸೊ ಇದು ಡೈರೆಕ್ಟ್ ಫಿಟ್ ಆಗ್ತದೆ. ಶಾಕ್ ಅಬ್ಸರಲ್ಲಿ ಆಯಿಲ್ ಇರಲಿಲ್ಲ. ಸೊ ಆಯಿಲನ್ನು ಫಿಲ್ ಮಾಡಿ ಹೈಟ್ ನಟ್ ಫಿಟ್ ಮಾಡಿದ್ದೇನೆ. ಮತ್ತು ಆಯಿಲ್ ಸೀಲ್ ಏನು ಲೀಕೇಜ್ ಇರಲಿಲ್ಲ. ಯಾಕಂತ ಹೇಳಿದರೆ ಆಯಿಲ್ ಫಿಲ್ ಮಾಡದೆ 2 ಡೇಸ್ ಓಡಿಸಿದ್ದೆ, ರನ್ನಿಂಗ್ ಮಾಡಿದೆ. ಸೊ ಆಯಿಲ್ ಸೀಲ್ ಹೋಗಿದ್ರೆ ಇಲ್ಲಾಂದರೆ ಲೀಕೇಜ್ ಆಗೋ ಚಾನ್ಸ್ ಇರ್ತದೆ. ಬಟ್ ಸ್ವಲ್ಪ ಲೀಕೇಜ್ ಇರಲಿಲ್ಲ. ಆಯಿಲ್ ಲೋ ಲೆವೆಲ್ ಇತ್ತು ಅಂತ ಅಷ್ಟೇ. ಅದಕ್ಕೆ ಹೊಸ ಆಯಿಲನ್ನು ಹಾಕಿದ್ದೇನೆ. ಸಪೋಸ್ ಲೀಕೇಜ್ ಬಂದರೆ ಆಯಿಲ್ ಸೀಲ್ ಚೇಂಜ್ ಮಾಡಬೇಕಾಗ್ತದೆ. ಇದರಲ್ಲಿ ಅಂತ ಕಂಪ್ಲೇಂಟ್ ಏನು ಕಾಣಲಿಲ್ಲ, ಅದಕ್ಕೆ ಚೇಂಜ್ ಮಾಡಲಿಲ್ಲ. ಸೊ ಇದೆಲ್ಲ ಪರ್ಫೆಕ್ಟ್ ಆಗಿದೆ ಫಿಟ್ಟಿಂಗ್ ಎಲ್ಲ. ಡಿಸ್ಕ್ ಪ್ಲೇಟ್ ಕೂಡ ಸೆಟ್ ಮಾಡಿದ್ದೇನೆ. 6 ಬೋಲ್ಟ್ಗಳನ್ನು ಹಾಕಿದ್ದೇನೆ. ಕರೆಕ್ಟಾಗಿ ಸೆಟ್ ಆಗಿದೆ. ಮತ್ತು ಈಗ ಫಿಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ನೋಡಿರ್ಬೋದು, ಸ್ಟೇಯನ್ನೆಲ್ಲ ರೆಡಿ ಮಾಡಿದ್ದೇನೆ. ನೋಡಿ, ಸ್ಟೇ ಎಲ್ಲ ಇದೆ, ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ. ಇದು ಏನೋ ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ಫಿಟ್ ಮಾಡಿ ಮತ್ತೆ ತೋರಿಸ್ತೇನೆ. ವೀಲ್ ಫಿಟ್ ಮಾಡಿದ್ದೇನೆ, ಗಮನಿಸ್ತಾ ಇರ್ಬೋದು. ಸ್ಟೇ ಇಲ್ಲಿ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇಲ್ಲಿಗೆ ಸ್ಟೇ, ಇದು ನಾವು ರೆಡಿ ಮಾಡಿದಂಥ ಸ್ಟೇ. ಇದು ಸ್ಟಾಕ್ ಬೋಲ್ಟ್ಗಳು. ಮತ್ತು ಈ ಸ್ಟೇಗೆ ಇಲ್ಲಿ ಒಂದು ಥ್ರೆಡ್ಡಿಂಗನ್ನು ಮಾಡಿದ್ದೇನೆ. ನಿಮಗೆ ಆ ಕ್ಲಿಪ್ಪನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೇನೆ. ಅದು ಸಪ್ರೇಟ್ ವಿಡಿಯೋ ಹಾಕ್ತೇನೆ ಅದರ ಬಗ್ಗೆ. ಮತ್ತು ಇದೆರಡು ಬೋಲ್ಟ್ಗಳು ಕಟ್ ಮಾಡಿದೆ. ಅಂದರೆ ಇಷ್ಟು ಇಲ್ಲಿ ಬರುವಂಥ ಬೋಲ್ಟ್ ಇದು ಅಷ್ಟೇ ಉದ್ದ ಇತ್ತು. ಇದು ಕೂಡ ಅದು ಕಟ್ ಮಾಡಿ ಇಲ್ಲಿ ಡಿಸ್ಕ್ ಪ್ಲೇಟಿಗೆ ಟಚ್ ಆಗದ ರೀತಿ ಮಾಡಿರುವಂಥದ್ದು. ಮತ್ತು ಕ್ಯಾಲಿಪರ್, ಇದರದೇ ಕ್ಯಾಲಿಪರ್. ಪ್ಯಾಷನ್ದೆಲ್ಲ ಇದೇ ರೀತಿ ಬರೋದು. ಪ್ಯಾಷನ್ ಶೈನ್ ಸೇಮ್ ಬರ್ತದೆ. ಇದು ಶೈನ್, ಇದು ಡಿಸ್ಪ್ಲೇಟ್ ಆದ ಕಾರಣ ಇದು ಶೈನ್ನ ಕ್ಯಾಲಿಪರ್ ಈ ರೀತಿ ಬರ್ತದೆ. ಮತ್ತು ಎಕ್ಸ್ಟ್ರಾ ಲೆಂತ್ ಕೇಬಲನ್ನು ಹಾಕಿದೆ, ಜೊತೆಗೆ ಫೋರ್ಕ್ ಬೋಟು. ಮತ್ತು ಇಲ್ಲಿ ಮಡ್ಗಾರ್ಡಿಗೆ ಫಿಟ್ ಮಾಡಬೇಕು. ಟ್ವಿಸ್ಟರ್ ಮಡ್ಗಾರ್ಡ್ ಹಾಕ್ತಾ ಇದ್ದೇವೆ. ಸೊ ವರ್ಕಿಂಗ್ ಎಲ್ಲ ನೀಟಾಗಿದೆ, ನೋಡ್ತಾ ಇರ್ಬೋದು. ಏನು ಜಾಮ್ ಎಲ್ಲ ಏನು ಇಲ್ಲ, ಅದು ಕ್ಲೀನಾಗಿದೆ ವರ್ಕಿಂಗ್ ಎಲ್ಲ. ಬ್ರೇಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಈ ಕ್ಲಿಪ್ ಆ್ಯಕ್ಚುಲಿ ತೋರಿಸ್ತಾ ಇರುವಂಥದ್ದು ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ ಗಾಡಿ ಯಾವ ರೀತಿ ಇತ್ತು ಅನ್ನೋದನ್ನು. ಬಹುಶಃ ಈ ಲುಕ್ಕಲ್ಲಿ ಇದು ಕೊನೆಯ ವಿಡಿಯೋ ಆಗಿರ್ಬೋದು ಈ ಗಾಡಿದು. ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಈ ಲುಕ್ ಇದಕ್ಕೆ ಬರಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕನ್ವರ್ಷನ್ ಮಾಡಿ ಆಗಿದೆ. ಅದಕ್ಕೋಸ್ಕರ ಹಳೆಯ ಕ್ಲಿಪ್ಪನ್ನು ಇದಕ್ಕೆ ಹಾಕಿದ್ದೇನೆ ನಿಮಗೆ ನೋಡಲಿಕ್ಕೆ ಅಂತೇಳಿ. ಸಣ್ಣ ಮಾಡಿಫೈ ಮಾಡಿತ್ತು, ಅಂದರೆ ನಾನೇ ಮಾಡಿದ್ದು. ರಿಯರ್ ಶಾಕ್ ಅಬ್ಸರ್ವ್ ಮತ್ತು ಫ್ರಂಟಲ್ಲಿ ಶಾರ್ಟ್ ಬಾರ್ ಆಗಿರ್ಬೋದು, ಹೈಟ್ ಎಲ್ಲ ಮುಂಚೆನೇ ಮಾಡಿತ್ತು. ಸೊ ವೀಲ್ ಕನ್ವರ್ಷನ್ ಮತ್ತು ಡಿಸ್ಕ್ ಸೆಟಪ್ ಮಾಡಿರಲಿಲ್ಲ.
ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಅದರ ಫಿಟ್ಟಿಂಗ್ ಮಾಡೋ ವಿಡಿಯೋವನ್ನು ಇದಕ್ಕೆ ಹಾಕಲಿಕ್ಕೆ ಆಗಲಿಲ್ಲ. ಕಾಮನ್ ಆಗಿ ಗೊತ್ತಿರ್ತದೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಥವಾ ಐಡಿಯಾ ಇರುತ್ತೆ. ಸೊ ಅದು ಎಲ್ರಿಗೆ ಬೇಕಾಗಿರುವುದಿಲ್ಲ. ಬಟ್ ಏನನ್ನು ಮಾಡಿದೆ ಮತ್ತು ಏನು ಟೂಲ್ಸ್, ಏನು ಯಾವ ಮೆಟೀರಿಯಲ್, ಯಾವ ಮೆಥಡಲ್ಲಿ ಮಾಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ರಿಗೂ ಅದೇ ಬೇಕಿರುತ್ತೆ. ಅದಕ್ಕೋಸ್ಕರ ಆ ಮೈನ್ ಕ್ಲಿಪ್ಪನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಸೊ ವಿಡಿಯೋ ವರ್ಕೆಲ್ಲ ಫಿನಿಶ್ ಆದಮೇಲೆ ಕೊನೆಯ ಕ್ಲಿಪ್ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೊಬ್ರಿಗೆ ಕೂಡ ಯೂಸ್ ಆಗಲಿ ಅಂತ ವಿಡಿಯೋನ ಶೇರ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.